ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಇಸ್ರೋದಿಂದ ಮಹಾಸಾಹಸ, ಬಾಹ್ಯಾಕಾಶ ಲೋಕದಲ್ಲಿ ಭೂಕಂಪ. ಏನಿದು ನಿಸಾರ್ ಮಿಷನ್? ನಮಸ್ಕಾರ ಸ್ನೇಹಿತರೆ. ಚಂದ್ರಯಾನ ಮಂಗಳಯಾನ ಮಾಡಿರೋ ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಈಗ ಮತ್ತೊಂದು ಮಹಾಸಾಹಸ ಮಾಡ್ತಾ ಇದೆ. ಬಾಹ್ಯಾಕಾಶದ ಸೂಪರ್ ಪವರ್ ನಾಸಾ ಜೊತೆ ಸೇರ್ಕೊಂಡು ಮಹತ್ವದ ಮಿಷನ್ ನಿಸಾರ್ ಲಾಂಚ್ ಮಾಡ್ತಾ ಇದೆ. ಭಾರತಿ 13,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಇಸ್ರೋಗೂ ಮೋಸ್ಟ್ ಎಕ್ಸ್ಪೆನ್ಸಿವ್ ಮಿಷನ್ ಅಂತ ಇದು ಕರೆಸ್ಕೊಳ್ತಾ ಇದೆ. ಈ ಯೋಜನೆ ಸಫಲವಾದರೆ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಮತ್ತೊಂದು ಮೈಲುಗಲ್ಲು ಸೃಷ್ಟಿಯಾಗುತ್ತೆ. ಭೂಮಿಯ ಕುರಿತ ಮಾಹಿತಿ ಇನ್ನಷ್ಟು ಗೊತ್ತಾಗುತ್ತೆ. ಪ್ರತಿ 12 ದಿನಕ್ಕೊಂದ್ಸಲ ಭೂಮಿಯ ಕಂಪ್ಲೀಟ್ ಅಪ್ಡೇಟ್ ಸಿಗುತ್ತೆ ಏನಾಗ್ತಿದೆ ಅಂತ ಹೇಳಿ. ಹೀಗಾಗಿ ಇಡೀ ವಿಜ್ಞಾನ ಲೋಕ ಇದನ್ನ ಅಚ್ಚರಿಯ ಕಣ್ಣುಗಳಿಂದ ನೋಡ್ತಾ ಇದೆ. ಹಾಗಾದ್ರೆ ಇಸ್ರೋ ನಾಸಾ ಶುರು ಮಾಡ್ತಿರೋ ಈ ನಿಸಾರ್ ಮಿಷನ್ ಏನು? ಈ ನಿಸಾರ್ ಹೆಸರಿನ ಮೀನಿಂಗ್ ಏನು? ಈ ಮಿಷನ್ ಮೂಲಕ ಭಾರತ ಏನ್ ಮಾಡೋಕೆ ಹೊರಟಿದೆ? 106 ಕಿಲೋಮೀಟರ್ ಎತ್ತರದಲ್ಲಿ ನಾಸಾ ಇಸ್ರೋ ಏನು ಲೆಕ್ಕ ಹಾಕ್ತಿದಾವೆ? ಅರ್ತ್ ಅಬ್ಸರ್ವೇಷನ್ ನಲ್ಲಿ ಇದನ್ನ ಕ್ರಾಂತಿಕಾರಿ ಅಂತ ಬಣ್ಣಿಸ್ತಿರೋದು ಯಾಕೆ? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಏನಿದು ನಿಸಾರ್ ಮಿಷನ್? ಸ್ನೇಹಿತರೆ, ಮೊದಲಿಗೆ ನಿಸಾರ್ ಪದದ ಅರ್ಥ ತಿಳ್ಕೊಳ್ಳೋಣ. ನಿಸಾರ್ ಅಂದ್ರೆ ಸಿಂಪಲ್, ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ. ಏನ್ ಮಾಡುತ್ತೆ ಇದು? ಅರ್ತ್ ಅಬ್ಸರ್ವಿಂಗ್ ಸ್ಯಾಟಲೈಟ್. ಸ್ಪೇಸ್ ಅಲ್ಲಿ ನಿಂತು ಭೂಮಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ಕಣ್ಣಿನ ರೀತಿ ಕಾಯತ್ತೆ ನೋಡುತ್ತೆ. ನಾಸಾ ಮತ್ತು ಇಸ್ರೋಗಳು ಜಂಟಿಯಾಗಿ ಡೆವಲಪ್ ಮಾಡಿದ್ದು 2025 ಜುಲೈ 30ನೇ ತಾರೀಕು ಇದರ ಉಡಾವಣೆ. ನಮ್ಮ ಇಸ್ರೋನೇ ಇದರ ಮುಂದಾಳತ್ವ ತಗೊಂಡಿದ್ದು. ಆಂಧ್ರದ ಶ್ರೀಹರಿಕೋಟಾದಿಂದ ಲಾಂಚ್. ಈ ಮಿಷನ್ನ ಮೊದಲ ಗುರಿ ಭೂಮಿಯ ಮೇಲಿನ ಡೇಟಾವನ್ನ ನಿಖರವಾಗಿ ಪತ್ತೆ ಹಚ್ಚೋದು. ಯಾವುದೇ ವೆದರ್ ಕಂಡೀಷನ್ ಇದ್ರೂ ಕೂಡ, ಎಷ್ಟೇ ಸವಾಲಿದ್ರೂ ಕೂಡ ಇದು ಭೂಮಿಯ ಡೀಟೇಲ್ಡ್ ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡುತ್ತೆ. ಈ ಮಿಷನ್ಗೆ ಭಾರತಿ $1.5 ಬಿಲಿಯನ್ 13,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದು, ಅರ್ತ್ ಅಬ್ಸರ್ವೇಷನ್ ನಲ್ಲಿ ಮಾಡ್ತಿರೋ ಅತಿ ದುಬಾರಿ ವೆಚ್ಚದ ಒಂದು ಯೋಜನೆ ಅಂತ ಪರಿಗಣಿಸಲಾಗ್ತಾ ಇದೆ. ಇಷ್ಟು ಹಣ ಯಾಕೆ? ಇದು ಅರ್ಥ ಆಗಬೇಕು ಅಂದ್ರೆ ಈ ಮಿಷನ್ ಮೂಲಕ ಏನ್ ಮಾಡ್ತಿದ್ದಾರೆ, ಇದರ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೋಬೇಕು. ಆಗ್ಲೇ ಹೇಳಿದ ಹಾಗೆ ಇದು ಭೂಮಿಯಲ್ಲಿನ ಎಕೋಸಿಸ್ಟಮ್ ಅನ್ನ ಅಬ್ಸರ್ವ್ ಮಾಡೋಕೆ ಮಾಡ್ತಿರೋ ಮಿಷನ್. ಭೂಕಂಪ, ಭೂಕುಸಿತ, ಜ್ವಾಲಾಮುಖಿಗಳ ಬಗ್ಗೆ ಮಾಹಿತಿ ಕೊಡೋಕೆ, ಹಿಮ ಕರಗೋದನ್ನ ಕಂಡು ಹಿಡಿಯೋಕೆ, ಅಂತರ್ಜಲ ಮಟ್ಟ, ಮಣ್ಣಿನ ತೇವಾಂಶ ಎಲ್ಲದರ ಬಗ್ಗೆ ಕೂಡ ಇದು ಮಾಹಿತಿಯನ್ನ ನಿಮಗೆ ಕ್ಯಾಪ್ಚರ್ ಮಾಡಿಕೊಡುತ್ತೆ. ಈಗಲೂ ಕೂಡ ಇಂಥ ಸ್ಯಾಟಲೈಟ್ಸ್ ಇದ್ವು, ಆದ್ರೆ ನಿಸಾರ್ನಷ್ಟು ನಿಖರವಾಗಿ ಅವು ಮಾಡ್ತಾ ಇರಲಿಲ್ಲ. ಈಗ ಫುಲ್ ಆಕ್ಯುರಸಿಯೊಂದಿಗೆ ಈ ಡೇಟಾವನ್ನ ಕಲೆಕ್ಟ್ ಮಾಡಿ ಕೊಡುತ್ತೆ ಈ ಸ್ಯಾಟಲೈಟ್. ಯಾವ ಮಟ್ಟಿಗೆ ಅಂದ್ರೆ ಒಂದು ಕಾರು ಬಸ್ನಷ್ಟು ಅಗಲದ ಜಾಗದಲ್ಲೂ ಕೂಡ ಆಗೋ ಭೂಮಿಯ ಬದಲಾವಣೆಯನ್ನ, ಅಂದ್ರೆ 3 ರಿಂದ 10 ಮೀಟರ್ ಜಾಗದಲ್ಲಿ ಆಗೋ ಬದಲಾವಣೆಯನ್ನ ಕೂಡ ಕ್ಯಾಪ್ಚರ್ ಮಾಡುತ್ತೆ, ಅನಲೈಸ್ ಮಾಡುತ್ತೆ. ಇದಕ್ಕಾಗಿ ಸಾಕಷ್ಟು ಅತ್ಯಾಧುನಿಕ ಉಪಕರಣಗಳನ್ನ ಸ್ಪೇಸ್ಗೆ ಕಳಿಸ್ತಾ ಇರೋದು. ಮೊದಲಿಗೆ ಈ ಸ್ಯಾಟಲೈಟ್ ಬಗ್ಗೆನೇ ನೋಡಿ. ಇದನ್ನ ನಾರ್ಮಲ್ ಸ್ಯಾಟಲೈಟ್ಗಿಂತ ಭಿನ್ನವಾಗಿ ಡಿಸೈನ್ ಮಾಡಲಾಗಿದೆ. 2800 kg ತೂಕ ಇದೆ. ಇದ್ರ ಜೊತೆಗೆ ಒಂದು ಆಂಟೆನಾ ಕೂಡ ಇದೆ. ಈ ಆಂಟೆನಾ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ಸುಮಾರು 12 ಮೀಟರ್ ಅಂದ್ರೆ 39 ಅಡಿ ಡಯಾಮೀಟರ್, ಅಂದ್ರೆ ಸ್ಕೂಲ್ ಬಸ್ಗಿಂತಲೂ ಸ್ವಲ್ಪ ದೊಡ್ಡದಾಗಿರೋ ಈ ಆಂಟೆನಾ ಲಾಂಚ್ ಟೈಮ್ನಲ್ಲಿ ಫುಲ್ ಫೋಲ್ಡ್ ಆಗಿ ಒಳಗಡೆ ಕೂತಿರುತ್ತೆ. ಆದರೆ ಆರ್ಬಿಟ್ ನಲ್ಲಿ ಡಿಪ್ಲಾಯ್ ಮಾಡಿದ ನಂತರ ಛತ್ರಿ ತರ ಓಪನ್ ಆಗುತ್ತೆ ಅಷ್ಟೇ. ಅಲ್ಲಿ ಹೋಗಿದ್ದು ಸೆಟಲ್ ಆಯ್ತು ಅಂದ್ರೆ ಕಕ್ಷೆನಲ್ಲಿ, ಭೂ ಕಕ್ಷೆನಲ್ಲಿರುವ ಅತ್ಯಂತ ದೊಡ್ಡ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ಇದು ಕರೆಸ್ಕೊಳ್ಳುತ್ತೆ. ಇದರ ಇನ್ನೊಂದು ವಿಶೇಷ ಏನು ಅಂದ್ರೆ, ಇಷ್ಟು ದೊಡ್ಡ ಆಂಟೆನಾವನ್ನ ಜಸ್ಟ್ ಒಂದೇ ಒಂದು ಆರ್ಮ್ ಸಹಾಯದಿಂದ, ಅಂದ್ರೆ ಛತ್ರಿಗೆ ಹಿಡಿಯಿರೋ ತರ ಒಂದು ಕೋಲಿನ ಆಕೃತಿಯಿಂದ ಇದನ್ನ ನಿಲ್ಲಿಸಲಾಗುತ್ತೆ. ಅಂದ್ರೆ ಮೊದಲು ಸ್ಯಾಟಲೈಟ್ ನ ಮೇನ್ ಬಾಡಿ ಇರುತ್ತೆ, ಅದಾದ್ಮೇಲೆ ಸುಮಾರು 9 ಮೀಟರ್ ಉದ್ದ ಈ ಕೋಲ್ ಇರುತ್ತೆ, ಅದರ ಮೇಲೆ ಈ ಆಂಟೆನಾ ಇರುತ್ತೆ. ಅದು ಇಡೀ ಭೂಮಿಯನ್ನ ಸುತ್ತುತ್ತಾ ಇರುತ್ತೆ. ಆಂಟೆನಾ ಫ್ರೀ ಆಗಿ ರೊಟೇಟ್ ಆಗಲಿ ಮತ್ತು ಯಾವುದೇ ಇಂಟರ್ಫಿಯರೆನ್ಸ್ ಇರಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಡಿಸೈನ್ ಮಾಡಲಾಗಿದೆ. ಇನ್ನು ಈ ಸ್ಯಾಟಲೈಟ್ಗೆ ಎನರ್ಜಿ ಸಪ್ಲೈಗೋಸ್ಕರ ದೊಡ್ಡ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಲಾಗಿದೆ. ಇವು ಒಟ್ಟಾರೆ 6 ಕಿಲೋವ್ಯಾಟ್ ಪವರ್ ನ ಜನರೇಟ್ ಮಾಡಲಿವೆ. ಸ್ಯಾಟಲೈಟ್ ಸಿಸ್ಟಮ್ ನ ಕೂಲ್ ಆಗಿಡೋಕೆ ಥರ್ಮಲ್ ಕಂಟ್ರೋಲ್ ಸಿಸ್ಟಮ್ ನ ಕೂಡ ಅಳವಡಿಸಲಾಗಿದೆ. ಈ ಕಂಪ್ಲೀಟ್ ಸ್ಯಾಟಲೈಟ್ ಸಿಸ್ಟಮ್ ನ ನಮ್ಮ ಇಸ್ರೋದ GSLV
ಮಾರ್ಕ್ 2 ರಾಕೆಟ್ ಮೂಲಕ ಸ್ಪೇಸ್ಗೆ ತಲುಪಿಸಲಾಗ್ತಾ ಇದೆ. ಇದನ್ನ ಭೂಮಿಯಿಂದ 747 ಕಿಲೋಮೀಟರ್ ದೂರದಲ್ಲಿನ ಸನ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್ ನಲ್ಲಿ ನಿಯೋಜನೆ ಮಾಡಲಾಗುತ್ತೆ. ಈ ಸನ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್ ಕಂಪ್ಲೀಟ್ ಭೂಮಿಯನ್ನ ಕವರೇಜ್ ಮಾಡೋಕೆ ಸೂಕ್ತ ಸ್ಥಳ. ಸೂರ್ಯನ ಬೆಳಕಿನ ಕಾರಣದಿಂದ ಅರ್ತ್ ಅಬ್ಸರ್ವೇಷನ್ಗೆ ಇದು ಬೆಸ್ಟ್ ಕಕ್ಷೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹೀಗಾಗಿ ನಿಸಾರ್ ಸ್ಯಾಟಲೈಟ್ ನ ಈ ಕಕ್ಷೆಯಲ್ಲೇ ಸ್ಥಾಪಿಸಲಾಗ್ತಾ ಇದೆ. ಏನೋ ಈ ಮಿಷನ್ ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ವಿಶ್ವದಲ್ಲೇ ಇದೇ ಮೊದಲ ಬಾರಿಗೆ ಎಲ್ ಮತ್ತು ಎಸ್ ಬ್ಯಾಂಡ್ ಗಳನ್ನ ಒಟ್ಟಿಗೆ ಒಂದೇ ಸ್ಯಾಟಲೈಟ್ ನಲ್ಲಿ ಯೂಸ್ ಮಾಡಲಾಗಿದೆ. ತುಂಬಾ ಜನಕ್ಕೆ ಎಲ್ ಬ್ಯಾಂಡ್ ಮತ್ತು ಎಸ್ ಬ್ಯಾಂಡ್ ಅಂದ್ರೇನು ಅನ್ನೋ ಪ್ರಶ್ನೆ ಬರಬಹುದು. ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಮಧ್ಯಪ್ರದೇಶದ ಅದ್ಭುತ ತಾಣಗಳಿಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 32,200 ರೂಪಾಯಿ ಮಾತ್ರ. ಉಜ್ಜೈನ್ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಾಮಲೇಶ್ವರ ಜ್ಯೋತಿರ್ಲಿಂಗ, ಮಹೇಶ್ವರ, ಮಾಂಡು ಹಾಗೂ ಭಾರತದ ಅತ್ಯಂತ ಸ್ವಚ್ಛ ನಗರಿ ಅಂತ ಕರೆಸ್ಕೊಂಡಿರೋ ಇಂದೋರ್ಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ವಿಐಪಿ ದರ್ಶನ ಟಿಕೆಟ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 22 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಬ್ಯಾಂಡ್ಗಳು ರೇಡಿಯೋ ಫ್ರೀಕ್ವೆನ್ಸಿಯನ್ನ ಅಳೆಯೋ ಮಾಪನ. ಎಲ್ ಅಂದ್ರೆ ಲಾಂಗ್, ಎಸ್ ಅಂದ್ರೆ ಶಾರ್ಟ್. ಎಲ್ 1ರಿಂದ 2 ಗಿಗಾಹರ್ಟ್ಸ್ ಮತ್ತು ಎಸ್ 2ರಿಂದ 4 ಗಿಗಾಹರ್ಟ್ಸ್ ವರೆಗಿನ ಫ್ರೀಕ್ವೆನ್ಸಿ ರೇಂಜ್ ಅನ್ನ ಪ್ರತಿನಿಧಿಸ್ತವೆ. ಇದರಲ್ಲಿ ಎಲ್ ಬ್ಯಾಂಡ್ ಭೂಮಿಯ ಮೇಲೆ ಎಂತಹದ್ದೇ ಕಂಡೀಷನ್ ಅಂದ್ರೆ ದಟ್ಟ ಕಾಡು, ಮಣ್ಣು ಅಥವಾ ಐಸ್ ಇದ್ರೂ ಕೂಡ ಒಳಗ್ ನುಗ್ಗಿ ಇದು ಡೇಟಾವನ್ನ ಕಲೆಕ್ಟ್ ಮಾಡುತ್ತೆ. ಜೊತೆಗೆ ಸ್ಲೋ ಮೂವಿಂಗ್ ಇವೆಂಟ್ ಗಳನ್ನ ಅಂದ್ರೆ ಪರ್ವತಗಳ ಮೂವ್ಮೆಂಟ್, ಅರಣ್ಯ, ಭೂಕುಸಿತ, ಅಂತರ್ಜಲ ಮಟ್ಟ ಎಲ್ಲಾ ಮೂವ್ಮೆಂಟ್ಸ್ ನ ಇದು ಮಾನಿಟರ್ ಮಾಡುತ್ತೆ. ಅಲ್ಲದೆ ಎಲ್ ಬ್ಯಾಂಡ್ ಫ್ರೀಕ್ವೆನ್ಸಿ ಹೆಚ್ಚಿನ ವೇವ್ ಲೆಂತ್ ಸುಮಾರು 24 ಸೆಂಟಿಮೀಟರ್ ವರೆಗೆ ಇರುತ್ತೆ. ಹೀಗಾಗಿ ಭೂಮಿಯ ಮೇಲ್ಮೈಯಲ್ಲಿನ ದೊಡ್ಡ ಬದಲಾವಣೆಗಳನ್ನ ಸ್ಟಡಿ ಮಾಡುತ್ತೆ. ಇದು ಈ ಎಲ್ ಬ್ಯಾಂಡ್ ಸಿಸ್ಟಮ್ ನ ನಾಸಾ ಡೆವಲಪ್ ಮಾಡಿದೆ. ಏನು ಎಸ್ ಬ್ಯಾಂಡ್ ಇದು ಭೂಮಿ ಮೇಲಿನ ಸೂಕ್ಷ್ಮ ಬದಲಾವಣೆಗಳ ಮೇಲೆ ಕಣ್ಣಿಡೋಕೆ ಬಳಕೆ ಮಾಡಲಾಗುತ್ತೆ. ಇದರ ಸಹಾಯದಿಂದ ಭೂಕಂಪ, ಜ್ವಾಲಾಮುಖಿಯ ಆಕ್ಟಿವಿಟೀಸ್, ನಗರಗಳಲ್ಲಿನ ಮೂಲಸೌಕರ್ಯ ಬದಲಾವಣೆ ಮತ್ತು ಭೂ ಕುಸಿತದಂತಹ ಬದಲಾವಣೆಯನ್ನ ಮಾನಿಟರ್ ಮಾಡಬಹುದು. ಜೊತೆಗೆ ಎಲ್ ಬ್ಯಾಂಡ್ ಗಿಂತ ಹೆಚ್ಚು ರೆಸಲ್ಯೂಷನ್ ಹೊಂದಿರೋದ್ರಿಂದ ಭೂ ಮೇಲ್ಮೈನ ಡೀಟೇಲ್ಡ್ ಇಮೇಜ್ ನ ಕ್ಯಾಪ್ಚರ್ ಮಾಡಬಹುದು. ಹೀಗಾಗಿ ಪ್ರವಾಹ, ಭೂ ಕುಸಿತದಂತಹ ಶಾರ್ಟ್ ಟರ್ಮ್ ಡಿಸಾಸ್ಟರ್ಸ್ ನ ಮಾನಿಟರ್ ಮಾಡೋಕೆ ಇದು ಬಹಳ ಉಪಯುಕ್ತ. ಈ ಎಸ್ ಬ್ಯಾಂಡ್ ಸಿಸ್ಟಮ್ ನ ನಮ್ಮ ಇಸ್ರೋ ಡೆವಲಪ್ ಮಾಡಿದೆ. ಈ 2 ಬ್ಯಾಂಡ್ ಗಳನ್ನ ನಿಸಾರ್ ಸ್ಯಾಟಲೈಟ್ ನಲ್ಲಿ ಒಟ್ಟಿಗೆ ಇಂಟಿಗ್ರೇಟ್ ಮಾಡಲಾಗಿದೆ. ಇದರಿಂದ ಭೂಮಿಯ ಡೀಟೇಲ್ಡ್ ಇಮೇಜ್ ನ ಕ್ಯಾಪ್ಚರ್ ಮಾಡೋಕೆ ಸಹಾಯ ಆಗುತ್ತೆ. ಎಷ್ಟು ಅಂದ್ರೆ ಸುಮಾರು ಕನಿಷ್ಠ 3 ಮೀಟರ್ನಷ್ಟು ಚಿಕ್ಕ ಜಾಗದಲ್ಲಿನ ಡೀಟೇಲ್ಡ್ ಇಮೇಜ್ ಅನ್ನ ಇದು ಸ್ಪೇಸ್ ನಿಂದ ಕ್ಯಾಪ್ಚರ್ ಮಾಡಿ ನಿಮಗೆ ಕೊಡುತ್ತೆ. ಪ್ರತಿ 12 ದಿನಕ್ಕೊಮ್ಮೆ ಪೂರ್ಣ ಭೂಮಿಯ ಚಿತ್ರವನ್ನ ನಿಸಾರ್ ಸ್ಯಾಟಲೈಟ್ ಕ್ಯಾಪ್ಚರ್ ಮಾಡುತ್ತೆ. ಇದರಲ್ಲಿ ಹೇಗೆ ಡೇಟಾ ಕಲೆಕ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ರೆ ರೆಡಾರ್ ಸಹಾಯದಿಂದ ಇಮೇಜ್ ನ ಕ್ರಿಯೇಟ್ ಮಾಡಲಾಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದು ರಿಫ್ಲೆಕ್ಟ್ ಆಗಿ ನಿಮ್ಮ ಕಣ್ಣನ್ನ ತಲುಪಿದಾಗ ಅದು ಯಾವ ವಸ್ತು ಅನ್ನೋದು ನಿಮಗೆ ಹೇಗೆ ಗೊತ್ತಾಗುತ್ತೋ ಸೇಮ್ ಇದೇ ಪ್ರಿನ್ಸಿಪಲ್ ರೆಡಾರ್ ಇಮೇಜಿಂಗ್ ನಲ್ಲೂ ಯೂಸ್ ಮಾಡ್ತಾರೆ. ಆದ್ರೆ ರೆಡಾರ್ ಇಮೇಜಿಂಗ್ ನಲ್ಲಿ ಲೈಟ್ ಸಿಗ್ನಲ್ಸ್ ಬದಲಿಗೆ ಮೈಕ್ರೋ ವೇವ್ಸ್ ನ ಬಳಕೆ ಮಾಡಲಾಗುತ್ತೆ. ಇದು ಹೇಗೆ ಅಂತ ಹೇಳಿದ್ರೆ ನಿಸಾರ್ ಸ್ಯಾಟಲೈಟ್ ನಲ್ಲಿ ಎಲ್ ಮತ್ತು ಎಸ್ ಫ್ರೀಕ್ವೆನ್ಸಿ ಬ್ಯಾಂಡ್ ಗಳಿರ್ತಾವಲ್ಲ, ಇವೆರಡೂ ಕೂಡ ಹೆಚ್ಚಿನ ಶಕ್ತಿ ಹೊಂದಿರೋ ಮಾಡ್ಯುಲೇಟೆಡ್ ಮೈಕ್ರೋವೇವ್ ಪಲ್ಸಸ್ ನ ಭೂಮಿ ಕಡೆಗೆ ಸೆಂಡ್ ಮಾಡ್ತವೆ. ಈ ರೆಡಾರ್ ಸಿಗ್ನಲ್ಗಳು ಮಣ್ಣು, ನೀರು, ಫಾರೆಸ್ಟ್, ಹಿಮ, ಕಟ್ಟಡ ಈ ರೀತಿಯ ಹಲವು ವಸ್ತುಗಳಿಗೆ ಬಡಿದು ವಾಪಸ್ ಆಗುತ್ತೆ. ಈ ರೀತಿ ರಿಫ್ಲೆಕ್ಟ್ ಆದ ಸಿಗ್ನಲ್ ನ ಆಂಟೆನಾದಲ್ಲಿನ ರಿಸೀವರ್ಗಳು ರಿಸೀವ್ ಮಾಡ್ಕೊಳ್ತವೆ. ಈ ಸಿಗ್ನಲ್ ಕಳಿಸಿದ ಟೈಮ್ ಮತ್ತು ರಿಸೀವ್ ಆದ ಟೈಮ್ ಅದು ಸ್ಯಾಟಲೈಟ್ ನಲ್ಲಿರೋ ಸಿಸ್ಟಮ್ ಸಹಾಯದಿಂದ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದಹಾಗೆ ಸಿಗ್ನಲ್ ಎಷ್ಟು ಬೇಗ ರಿಫ್ಲೆಕ್ಟ್ ಆಗುತ್ತೆ ಅನ್ನೋದು ಅದು ಯಾವ ಸರ್ಫೇಸ್ ಮೇಲೆ ಬಿದ್ದಿದೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ನೀರು, ಸಮತಟ್ಟಾದ ಭೂಪ್ರದೇಶದ ಮೇಲೆ ಸಿಗ್ನಲ್ ಬಿದ್ದರೆ ಬೇಗ ರಿಫ್ಲೆಕ್ಟ್ ಆಗುತ್ತೆ. ಅದೇ ಅರಣ್ಯ, ಕಟ್ಟಡಗಳಂತ ಜಾಗದಲ್ಲಿ ಬಿದ್ದರೆ ಲೇಟ್ ಆಗುತ್ತೆ. ಈ ರಿಫ್ಲೆಕ್ಟೆಡ್ ಸಿಗ್ನಲ್ ನ ಯೂಸ್ ಮಾಡಿ ಇಂಟರ್ಫೆರಾಮೆಟ್ರಿ, ಪೋಲಾರಿಮೆಟ್ರಿ ಮತ್ತು ಬ್ಯಾಕ್ ಸ್ಕ್ಯಾಟರ್ ಮಾಡೆಲಿಂಗ್ ಸಹಾಯದಿಂದ ಇಮೇಜ್ ರೀಜನರೇಟ್ ಆಗುತ್ತೆ. ನಿಸಾರ್ ಸ್ಯಾಟಲೈಟ್ ದಿನಕ್ಕೆ 85 ಟೆರಾಬೈಟ್ ನಷ್ಟು ಕಚ್ಚಾ ಡೇಟಾನ, ರಾ ಡೇಟಾನ ಸಂಗ್ರಹ ಮಾಡುತ್ತೆ. ಸುಮಾರು 3.5 ಟೆರಾಬೈಟ್ ನಷ್ಟು ಆನ್ ಬೋರ್ಡ್ ಸ್ಟೋರೇಜ್ ಕೆಪಾಸಿಟಿಯನ್ನ ಕೂಡ ಇದು ಹೊಂದಿದೆ. ಜೊತೆಗೆ ತಾನು ಪ್ರೋಸೆಸ್ ಮಾಡಿದ ಡೇಟಾನ 1.2 GBps ಸ್ಪೀಡ್ ನಲ್ಲಿ ಗ್ರೌಂಡ್ ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಭಾರತಕ್ಕೆ ಏನ್ ಲಾಭ? 13,000 ಕೋಟಿ ರೂಪಾಯಿ ಖರ್ಚಾಗ್ತಿದೆಯಲ್ಲ, ಏನ್ ಯೂಸ್ ಅಂತ ಕೆಲವರು ಕೇಳಬಹುದು. ಸ್ನೇಹಿತರೆ, ಮೊದಲನೇದಾಗಿ ಇದಕ್ಕೆಲ್ಲ ದುಡ್ಡನ್ನ ಇಸ್ರೋ ಮಾತ್ರ ಕೊಡ್ತಾ ಇಲ್ಲ. ಮಿಷನ್ಗೆ ಇಸ್ರೋನೇ ಲೀಡರ್ ಆದ್ರೂ ಕೂಡ ಖರ್ಚು ಮಾಡ್ತಿರೋದು ನಾವು 788 ಕೋಟಿ ರೂಪಾಯಿ. ಉಳಿದ 12,000 ಕೋಟಿನ ಕೂಡ ಅಮೆರಿಕ ಹಾಕ್ತಾ ಇದೆ. ಹಾಗಂತ ಈ 788 ಕೋಟಿ ಕೂಡ ಕಮ್ಮಿ ಅಂತ ಹೇಳ್ತಾ ಇಲ್ಲ.
ಚಂದ್ರಯಾನ ಮಾಡಿದ್ದಕ್ಕಿಂತ ಹೆಚ್ಚೇ ಇದೆ. ಆದ್ರೆ ಇದು ಭಾರತಕ್ಕೆ ಅತ್ಯಂತ ಕ್ರೂಷಿಯಲ್ ಮಿಷನ್. ಉಳಿದಿದ್ದೆಲ್ಲ ಅಮೆರಿಕ ಫಂಡಿಂಗ್ ಮಾಡ್ತಾ ಇದೆ. ಭಾರತ ಅದರಲ್ಲೂ ಕೂಡ ನಮ್ಮ ಹಿಮಾಲಯನ್ ರೇಂಜ್ ಇತ್ತೀಚೆಗೆ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದೆ. ಭೂಕಂಪನ, ಭೂಕುಸಿತ, ಹಿಮ ಕುಸಿತ ಎಲ್ಲ ಜಾಸ್ತಿ ಆಗ್ತಿದೆ. ಸೊ ಗ್ಲೇಷಿಯರ್ಗಳನ್ನ ಸ್ಟಡಿ ಮಾಡೋಕೆ, ಐಸ್ಗಳ ಮೂವ್ಮೆಂಟ್ ಅನ್ನ ಹತ್ತಿರದಿಂದ ಮಾನಿಟರ್ ಮಾಡೋಕೆ, ಹಿಮಾಲಯದಿಂದ ಹುಟ್ಟೋ ನದಿಗಳ ಚಲನೆ, ಪರ್ವತ ಪ್ರದೇಶಗಳಲ್ಲಿ ಆಗುವ ಬದಲಾವಣೆಗಳನ್ನ ಅಧ್ಯಯನ ಮಾಡೋಕೆ ತುಂಬಾ ಅಗತ್ಯ ಇದೆ ಇದ್ರದ್ದು. ಅಲ್ಲದೆ ಮಣ್ಣಿನ ತೇವಾಂಶ, ಅಂತರ್ಜಲ ಮಟ್ಟ ಎಷ್ಟಿದೆ ಅಂತಲೂ ಕೂಡ ಇದರಿಂದ ಸ್ಟಡಿ ಮಾಡಬಹುದು. ಇದರಿಂದ ರೈತರಿಗೆ ಕೃಷಿಗೆ ಪ್ಲಾನ್ ಮಾಡ್ಕೊಳ್ಳೋಕೆ, ಬರಗಾಲ ಮತ್ತು ಪ್ರವಾಹದ ಬಗ್ಗೆ ಅಧ್ಯಯನ ಮಾಡೋಕೆ, ಹವಾಮಾನ ವರದಿ ತಯಾರಿಸೋಕೆ ಹೆಲ್ಪ್ ಆಗುತ್ತೆ. ಏನೋ ಗ್ರೌಂಡ್ ವಾಟರ್ ಲೆವೆಲ್ ಅನ್ನ ಸಬ್ಸಿಡೆನ್ಸ್ ರೀತಿ ಪತ್ತೆ ಹಚ್ಚುತ್ತಾರೆ. ಅಂದ್ರೆ ಅಂತರ್ಜಲ ಮಟ್ಟ ಕುಸಿದ್ರೆ ಭೂಮಿ ಸ್ವಲ್ಪ ಸಿಂಕ್ ಆದಂತೆ ಆಗುತ್ತೆ. ಅಂತರ್ಜಲ ಮಟ್ಟ ಹೆಚ್ಚಿದ್ರೆ ಭೂಮಿ ಸ್ವಲ್ಪ ಮೇಲಿರುತ್ತೆ. ಉದಾಹರಣೆಗೆ ನಿಮ್ಮ ಬೆಡ್ಶೀಟ್ಗೆ ಒಂದು ಕಡೆಯಿಂದ ಗಾಳಿ ತುಂಬಿದ್ರೆ ಹೇಗೆ ಮೇಲಿರುತ್ತೋ, ಗಾಳಿ ಬಿಟ್ಟರೆ ಹೇಗೆ ಕೆಳಗೆ ಹೋಗುತ್ತೋ, ಅದೇ ರೀತಿ ಭೂಮಿಯಲ್ಲೂ ಕೂಡ ಇದೇ ರೀತಿ ಒಂದಷ್ಟು ಚೇಂಜಸ್ ಆಗುತ್ತೆ ಅಂತರ್ಜಲ ಇದ್ದಾಗ, ಇಲ್ಲದೆ ಇದ್ದಾಗ. ಇದನ್ನ ಮಾನಿಟರ್ ಮಾಡೋಕ್ಕೂ ಕೂಡ ಈ ಸ್ಯಾಟಲೈಟ್ ಹೆಲ್ಪ್ ಮಾಡುತ್ತೆ. ಇದಿಷ್ಟು ಮಾತ್ರ ಅಲ್ಲ, ಫ್ಯೂಚರ್ ನಲ್ಲಿ ಡ್ಯುಯಲ್ ಬ್ಯಾಂಡ್ ರೆಡಾರ್ ಟೆಕ್ನಾಲಜಿಯಲ್ಲಿ ಪ್ರಗತಿ ಸಾಧಿಸೋಕೆ, ಗ್ಲೋಬಲ್ ಅರ್ತ್ ಸೈನ್ಸ್ ನಲ್ಲಿ ಭಾರತ ಕೂಡ ಮೇನ್ ಪ್ಲೇಯರ್ ಅಂತ ಕರೆಸ್ಕೊಳ್ಳೋಕೆ ಇದು ಹೆಲ್ಪ್ ಮಾಡಬಹುದು ಭಾರತಕ್ಕೆ. ಮುಂದೆ ಇಸ್ರೋ ಕೂಡ ಇನ್ನಿತರ ಮಿತ್ರ ಸಂಸ್ಥೆಗಳೊಂದಿಗೆ ಪಾರ್ಟ್ನರ್ಶಿಪ್ ಮಾಡೋಕ್ಕೂ ಇದರಿಂದ ಹೆಲ್ಪ್ ಆಗುತ್ತೆ. ಹೀಗಾಗಿನೇ ನಿಸಾರ್ ಮಿಷನ್ ಅನ್ನ ಬರೀ ಒಂದು ಸಣ್ಣ ಮಿಷನ್ ಅಂತ ನೋಡ್ತಾ ಇಲ್ಲ, ಇದು ಭಾರತದ ಸ್ಪೇಸ್ ಜರ್ನಿಯಲ್ಲಿ ದೊಡ್ಡ ಹೆಜ್ಜೆ ಅಂತಲೇ ಪರಿಗಣಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.